ಕಾಂಗ್ರೆಸ್ ಪಾಳೆಯದಲ್ಲಿ ಹೈಕಮಾಂಡ್ ಎಂಟ್ರಿಯಾಗಿ ಯಾರು ಕೂಡ ಬಹಿರಂಗ ಹೇಳಿಕೆಗಳು ಕೊಡಬಾರದು. ಸಿಎಂ ಕುರ್ಚಿ ವಿಚಾರದ ಆದಿಯಾಗಿ ಬೇರೆ ವಿಚಾರಗಳನ್ನು ಕೂಡ ಬಹಿರಂಗವಾಗಿ ಮಾತನಾಡಬೇಡಿ ಅಂದ್ರೂ ಕೂಡ ರಾಜ್ಯದಲ್ಲಿ ಇನ್ನೂ ಕೂಡ ಜೋರಾಗ್ತಾನೆ ಇದೆ. ಸಿಎಂ ಮತ್ತು ಡಿಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಟ್. ಪವರ್ ಶೇರಿಂಗ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. 2.5 ವರ್ಷದ ಬಳಿಕ ಸಿಎಂ ಪಟ್ಟಕ್ಕೆ ಶುರುವಾಗುತ್ತಾ ಕಿತ್ತಾಟ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಪಟ್ಟ ಉಳಿಸಿಕೊಳ್ಳಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಹೊಸ ತಂತ್ರ ರೂಪಿಸಿದ್ದಾರೆ. ಬಹುಮತದ ದಾಳ ಉರುಳಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರೆ ಎನ್ನುವಂತಹ ವಿಚಾರ. ಕಾರಣ ಶಾಸಕರ ಅಸಮಾಧಾನ ತಣಿಸೋದಕ್ಕೆ ಸಿದ್ದರಾಮಯ್ಯನವರು ನಿರ್ಧಾರ ಮಾಡಿದ್ದಾರೆ. ಯಾಕೆ ಸಿಎಂ ಸಿದ್ದರಾಮಯ್ಯನವರು ಇಂಥದ್ದೊಂದು ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ, ಈ ಪವರ್ ಶೇರಿಂಗ್ ಮಾತೇನಾದ್ರೂ ಆಗಿದ್ರೆ 2.5 ವರ್ಷ ಆದ ಮೇಲೆ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡುವಂತಹ ಪ್ರಸಂಗ ಬಂದ್ರೆ, ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಕುರ್ಚಿಯಲ್ಲಿ ನೀವು ಕೂರಿಸ್ತೀರಿ ಅಂತ ಆದ್ರೆ ಹೆಂಗೆ ಕೂರಿಸ್ತೀರಾ? ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿ ಶಾಸಕರ ಅಭಿಪ್ರಾಯದೊಂದಿಗೆ ಸಿಎಂ ಆಯ್ಕೆ ಮಾಡಿಬಿಡಿ ಅಂತ ಏನಾದರೂ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರೆ, ಶಾಸಕರ ಅಭಿಪ್ರಾಯದೊಂದಿಗೆ ಅವರ ಸಹಿ ಸಂಗ್ರಹದೊಂದಿಗೆ ನಾವು ಆಯ್ಕೆ ಮಾಡ್ತೀವಪ್ಪ ಸಿಎಂ ಅವರನ್ನ ಅಂತ ಆದಾಗ ಅಲ್ಲಿ ಅತಿ ಹೆಚ್ಚು ಕೈ ಮೇಲಾಗೋದು ಒನ್ಸ್ ಅಗೇನ್ ಸಿದ್ದರಾಮಯ್ಯನವರದ್ದು. ಈಗ ನಮಗೂ ನಿಮಗೂ ಗೊತ್ತು, ಕಾಂಗ್ರೆಸ್ ಪಾಳ್ಯದಲ್ಲಿರುವಂತಹ ಬಹುತೇಕ ಶಾಸಕರು, ಅತಿ ಹೆಚ್ಚಿನ ಶಾಸಕರು ಸಿದ್ದರಾಮಯ್ಯನವರ ಪರವಾಗಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾರೆ, ಶಾಸಕರ ಅಭಿಪ್ರಾಯ ಯಾಕ್ರಿ ನಾವು ಸಂಗ್ರಹ ಮಾಡಬೇಕು? ನಾನು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೀನಿ, ಪಕ್ಷವನ್ನ ಈ ಮಟ್ಟಿಗೆ ತರಬೇಕಂದ್ರೆ ನಾನು ಕೂಡ ಶ್ರಮ ಪಟ್ಟಿದ್ದೀನಿ. ಹಾಗಾಗಿ ಹೈಕಮಾಂಡ್ಗೆ ಗೊತ್ತಿದೆ ನನ್ನ ಕೆಲಸ, ನನ್ನ ಕಾರ್ಯವೈಖರಿ, ಪಕ್ಷಕ್ಕಾಗಿ ನಾನು ಮಾಡಿರುವಂತಹ ಕೆಲಸ. ಆ ಕೆಲಸವನ್ನ ಗುರುತಿಸಿ ನನಗೆ ಸಿಎಂ ಕುರ್ಚಿಯನ್ನ ಕೊಡಿಸ್ಬೇಕು ಅನ್ನುವಂತಹ ವಿಚಾರಗಳನ್ನ ಡಿಕೆ ಶಿವಕುಮಾರ್ ಅವರು ಆಗಾಗ ಪ್ರಸ್ತಾಪ ಮಾಡ್ತಾ ಇದ್ರು. ಕಾರಣ ಇಷ್ಟೇ, ಸಿದ್ದರಾಮಯ್ಯನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತ ಶಾಸಕರ ಸಂಖ್ಯೆನೇ ದೊಡ್ಡದಿದೆ. ಹಾಗಾಗಿ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಅವರನ್ನ, ಸಿದ್ದರಾಮಯ್ಯನವ್ರನ್ನ ಅಂತ ನೀವು ಕಂಪೇರ್ ಮಾಡಿದ್ರೆ, ಒಂದು ಕಡೆ ಶಾಸಕರ ಅಭಿಪ್ರಾಯ ಸಂಗ್ರಹ ಆಗಿ ಸಿಎಂ ಆಯ್ಕೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗ್ಬಿಟ್ರೆ ಒನ್ಸ್ ಅಗೇನ್ ಸಿದ್ದರಾಮಯ್ಯನವರ ಕೈ ಮೇಲಾಗುತ್ತೆ. ಹಾಗಾಗಿ ಈ ದಾಳವನ್ನ ಉರುಳಿಸೋದಕ್ಕೆ ಸಿದ್ದರಾಮಯ್ಯನವರು ಅಚ್ಚುಕಟ್ಟಾಗಿ ಪ್ಲಾನ್ ರೂಪಿಸಿಕೊಂಡಿದ್ದಾರೆ ಎನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕಾಗುತ್ತೆ. ಬಟ್ ಡಿಕೆ ಶಿವಕುಮಾರ್